ರಾಜ್ಯಾದ್ಯಂತ ಈ ರೀತಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಜನರಿಗೆ ಯಾವ ರೀತಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಯಾವ ಥರ ರಕ್ತವನ್ನು ಹೀರ್ತಾ ಇದ್ದಾರೆ, ಎಷ್ಟು ಕಷ್ಟವಾಗಿದೆ ಗ್ರಾಮೀಣ ಭಾಗದಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದದ್ದಕ್ಕೆ ಅದರ ವಸೂಲಿದಾರರು ಮಹಿಳೆಗೆ ಕಿರುಕುಳ ಕೊಟ್ಟಂತಹ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ನಡೆದಿದೆ. ಜಿಲ್ಲೆಯ ಕವಲಗೇರಿ ಗ್ರಾಮದ ರೇಖಾ ಹೊಸೂರ್ ಎಂಬ ಧಾರವಾಡ ಜಿಲ್ಲಾ ಸೆಕ್ಯೂರಿಟಿ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದವರು ಮೈಕ್ರೋ ಫೈನಾನ್ಸ್ನವರು ಸಾಲ ವಸೂಲಾತಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ. ಉಜ್ಜೀವನ್ ಕೆಲವು ಎಲ್ಲೆಲ್ಲ ಬೇರೆ ಕಡೆ ಎಲ್ಲ ಅವ್ರು ಸಾಲ ಏನೋ ಪಡ್ಕೊಂಡಿದ್ದಾರಂತೆ. ಮಗನಿಗೆ ಹಾಗೂ ಪತಿಗೆ ಸಲೂನ್ ತೆಗೆದುಕೊಳ್ಳೋದಕ್ಕೆ ಈಕೆ ಲೋನನ್ನು ಪಡ್ಕೊಂಡಿದ್ಲು ಅಂತ. ಎಷ್ಟು ದಿನ ಸರಿಯಾಗಿ ಸಾಲ ತುಂಬ್ತಾ ಇದ್ರು, ಆದರೆ ಮಗನ ಅನಾರೋಗ್ಯ ಕಾರಣ ತುಂಬೋದಕ್ಕಾಗಿಲ್ಲ. ಹೀಗಾಗಿ ಫೈನಾನ್ಸ್ನವರು ಪದೇ ಕಿರುಕುಳ ಕೊಡ್ತಾ ಇದ್ದಾರೆ. ಇದು ಒಂದು ಎಕ್ಸಾಂಪಲ್ ನಾವು ಹೇಳ್ತಾ ಇರೋದು, ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಅಷ್ಟೇ. ಸಮಯದಲ್ಲಿ ಸಹಾಯ ಆಗುತ್ತೆ ಅಂತ ಉದ್ದೇಶದಿಂದ ಮೈಕ್ರೋ ಫೈನಾನ್ಸ್ಗೆ ಏನಂತ ಹೇಳಿದ್ರೆ ಮಹಿಳೆಯರು ಮೊರೆ ಹೋಗ್ತಾರೆ. ಆದರೆ ಅದೇ ಫೈನಾನ್ಸ್ ಕೊಟ್ಟಂಥ ಸಣ್ಣ ಬ್ಯಾಂಕ್ಗಳಿದ್ದಾವೆ, ಮೈಕ್ರೋ ಫೈನಾನ್ಸ್ಗಳಿದ್ದಾವೆ, ಅವು ಏನಂತ ಹೇಳಿದ್ರೆ ಈಗ ಮಹಿಳೆಯರ ಮೇಲೆ ಸಾಕಷ್ಟು ಏನಂತ ಹೇಳಿದ್ರೆ ಒಂದು ಒತ್ತಡ ಹಾಕುವ ಮೂಲಕ ಏನಂತ ಹೇಳಿದ್ರೆ ಅವರಿಂದ ಹಣ ವಸೂಲಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಇಂಥ ಏನಂತ ಹೇಳಿದ್ರೆ ಒಂದು ಘಟನೆ ನಡೆದಿರುವಂಥದ್ದು. ನಮ್ಮ ಜೊತೆ ಏನಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಮಾಡ್ತಾ ಇರುವಂಥ ಮಹಿಳೆ ಇದ್ದಾರೆ. ಅವ್ರಿಗೆ ಮೈಕ್ರೋ ಫೈನಾನ್ಸಿಂದ ಏನು ಸಮಸ್ಯೆ ಆಗಿ ಅನ್ನೋಂಥದ್ದು ಕೇಳೋಣ. ಮೇಡಮ್ ನಮಸ್ಕಾರ. ಏನು ಸಮಸ್ಯೆ ಆಗೈತೆ ರೀ? ಯಾರ ಸಂಬಂಧ ತೊಗೊಂಡಿದ್ರಿ ದುಡ್ಡು ನೀವು? ಏನಿಲ್ಲ ರೀ, ನಡಕ್ಕೆ ನನ್ನ ಮಗಾಗೂ ಭಾಳ ಆರಾಮ ಇರಲಿಲ್ಲ ರೀ. ಅವನ ಸಲುವಾಗಿ ಅದ್ರ ತೊಗೊಂಡಿದ್ದೆ. ಸ್ವಲ್ಪ ಮನೆಯೊಳಗೂ ಸಮಸ್ಯೆ ಆಗಿತ್ತು. ಸಂಘ ಅಂದಗಳೇ ಎಲ್ಲರೂ ಕೂಡಿ ತೊಗೊಂಡಿದ್ದು ಕರೆ. ಅವ್ರು ಕೊಟ್ಟಿದ್ದು ಕರೆ, ನಾವು ಅವ್ರಿಗೆ ತಿಂಗಳ ತುಂಬ್ಕೊಂತ ಹೋಗೋದು ಕರೆ. ಆದರೆ ಈ ತಿಂಗಳ ನನ್ನ ಮನೆ ನಡೆದೋ ಕಷ್ಟ ಆಗಿದೆ. ಮತ್ತು ನನ್ನ ಮಗನಿಗೂ ಆರಾಮ ಇರಲಿಲ್ಲ, ಮೇಲೆ ನನಗೂ ಆರಾಮ ಇರಲಿಲ್ಲ. ಆದರೆ ಅವ್ರಿಗೆ ತುಂಬ್ತೇನಂತ ನಾನು ಹೇಳ್ಕೊಂಡೇನೆ. ಆದರೂ ಅವರು ನನಗೆ ಬಂದು ದಿನ ಬಂದು ಮೇಲೆ ತುಂಬ್ರಿ ಅಂದ್ರೆ ನಾನು ಹೆಂಗೆ ತುಂಬಲಿ ರೀ? ಆಗ್ತಾಯಿಲ್ಲ ರೀ. ಸದ್ಯಕ್ಕೆ ನನ್ನ ಮನೆ ನಡೆಸೋದೇ ದೊಡ್ಡ ಕಷ್ಟ ಆಗಿದೆ. ಇದ್ರ ಸಲುವಾಗಿ ನಾನು ಎಲ್ಲರ ಮುಂದೆ ಬೇಡಿಕೆ ಕೇಳ್ಕೊತೀನಿ. ನಾನು ತುಂಬಲ್ಲ ಅಂತೇಳೆಲ್ಲ ತುಂಬ್ತೀನಿ. ಕೆಲವು ಜನ ನನ್ನಂಗೆ ಬಡವರು ಇದ್ದವರು ಉರ್ಲಾಕೊಂಡು ಸಾಯ್ತಾ ಇದ್ದಾರೆ, ಎಣ್ಣೆ ತೊಗೊಂಡು ಸಾಯ್ತಿದ್ದಾರೆ. ಅವ್ರಿಗೆ ಕೂಡ ಅನುಕೂಲ ಆಗಲಿ, ಟೈಮ್ ಕೊಡಲಿ, ಇದನ್ನ ಕೇಳ್ಕೊತಾ ಇದ್ದೀನಿ. ಅಲ್ಲ, ಈಗ ಎಷ್ಟು ಬ್ಯಾಂಕ್ನಾಗ ನೀವು ತಗೊಂಡಿರಿ ಇಂಥದ್ದು ಫೈನಾನ್ಸ್? ಆಮೇಲೆ ಇಂಥ ಅವಶ್ಯಕತೆ ಏನು ಬಿದ್ದಿತ್ತು ರೀ? ಆಮೇಲೆ ಎಲ್ಲ ಫೈನಾನ್ಸ್ನಾಗ ತಗೊಳ್ಳೋದು ಅಂತ ಏನಿಲ್ಲ ರೀ. ಒಂದು ಕಡೆ ಒಂದು 50,000 ತೆಗ್ಸಿದ್ದೆ ರೀ, ಒಂದು ಕಡೆ ಒಂದು 40,000 ರೂಪಾಯಿ ರೀ, ಇನ್ನೊಂದು ಕಡೆ 1,00,000 ರೂಪಾಯಿ ತೊಗೊಂಡಿದ್ವಿ ರೀ ಅಂಗಡಿ ಸಲುವಾಗಿ ಕುರ್ಚಿ ಪರಿಚಯ ತೊಗೋಬೇಕಂತೇಳಿ. ಅಷ್ಟರೊಳಗೆ ಮಗನಿಗೆ ಆರಾಮಿರಲಿಲ್ಲ. ಆದರೆ ಇಷ್ಟು ದಿನ ನಾವು ಕಟ್ಕೊತ ಬಂದೇವ್ರಿ. ಇದೇ ತಿಂಗಳದಾಗ ನನಗೆ ಪ್ರಾಬ್ಲಮ್ ಆಗಿದ್ದು ಮಾತ್ರ ಕರೆ ರೀ. ಆದರೆ ಈಗ ಸದ್ಯಕ್ಕೆ ನನಗೆ ತುಂಬಕ್ಕಾಗಲ್ಲ. ನನಗೊಂದು 2-3 ತಿಂಗಳ ಟೈಮ್ ಕೊಟ್ಟರೆ ನಾನು ಏನಾದರೂ ಮಾಡ್ತೀನಿ. ಆದ್ರೆ ಮಿಕ್ಕಿ ಅವ್ರು ನನಗೆ ಏನಾದ್ರು ತೊಂದರೆ ಕೊಟ್ಟರೆ, ಆದರೆ ನನ್ನ ಜೀವಕ್ಕೆ ಏನಾರು ಮಾಡಿಕೊಂಡ್ರೆ ಅವರೇ ಹೊಳೆ. ಬೆಳಗ್ಗೆ ಬಂದು ಟಾರ್ಚರ್ ಮಾಡ್ತಾರೋ, ಆಮೇಲೆ ಡ್ಯೂಟಿಯಲ್ಲಿ ಹೋದ್ರೂ ಟಾರ್ಚರ್ ಮಾಡ್ತಾರೆ. ಇದಕ್ಕೆ ನಾನು ಏನಾರು ಜೀವಕ್ಕೆ ಅಪಾಯ ಮಾಡಿಕೊಂಡ್ರೆ ಅವ್ರು ಹೊಳೆ ಆಗೋದು, ಅವ್ರ ಸಲುವಾಗಿ ನನ್ನ ಜೀವ ಓದಂಗೆ. ಅಲ್ಲ, ಈಗ ನೀವೇನು ಕೆಲಸ ಮಾಡ್ತೀರಿ? ನಿಮ್ಮ ಮನೆಯವ್ರು ಏನು ಅಂಗಡಿ ನಡೆಸ್ತಾರೆ? ಏನು ಎದ್ರ ಸಂಬಂಧ ತಗೊಂಡಿದ್ರಿ ಅಂತ? ಅಂದ್ರೆ ನಮ್ಮದೊಂದು ಹೇರ್ ಕಟಿಂಗ್ ಅಂಗಡಿ ಇತ್ತು ರೀ. ಚಲೋ ಮಾಡಬೇಕು ಅಂತೇಳಿ ಒಂದು 3-4 ಕುರ್ಚಿ ತೊಗೋಬೇಕಂತೇಳಿ ಕುರ್ಚಿ ತೊಗೊಂಡಿವ್ರಿ. ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ವಯಸ್ಸಾಗೈತಿ, ಅವ್ರಿಗೆ ಏನೂ ಆಗಲ್ಲ. ನನ್ನ 2 ಗಂಡು ಮಕ್ಕಳು ಇಲ್ಲೇ ದುಡಿತಾರೆ, ಹೇರ್ ಕಟಿಂಗ್ ಅಂಗಡಿ ನಡೆಸ್ತಾ ಇದ್ದಾರೆ. ಇದರಿಂದ ನಾವು ಸ್ವಲ್ಪ ಚೆಂದಾಗಿ ಆಗಬೇಕು, ಚಲೋ ಆಗಬೇಕು ಅಂಥೇಳಿ ನಾವು ತೆಗ್ಸಿದ್ದು ಕರೆ. ಆದರೆ ನಾನು ತೊಗೊಂಡಿದ್ದೆ ಒಪ್ಕೊತಾ ಇದ್ದೀನಿ. ತೊಗೊಂಡಿಲ್ಲ ಅಂತ ನಾನು ಹೇಳಲ್ಲ, ತುಂಬಲ್ಲ ಅಂತ ಹೇಳಲ್ಲ. ನನಗೆ ಅವಕಾಶ ಬೇಕು, ನನಗೆ ಟೈಮ್ ಬೇಕು. ಮತ್ತು ಪದೇ ಬಂದವ್ರು ನನಗೆ ಇದೇ ಥರ ಟಾರ್ಚರ್ ಮಾಡಿದರೆ ಮುಂದೆ ನನ್ನ ಜೀವಕ್ಕೆ ಏನಾರಾದ್ರೆ ಅವರೇ ಕಾರಣ. ಸದ್ಯಕ್ಕೆ ಏನಂತ ಹೇಳಿದ್ರೆ ನಾನು ಮೈಕ್ರೋ ಫೈನಾನ್ಸಿಂದ ದುಡ್ಡು ತೆಗೆದುಕೊಂಡದ್ದು ನಿಜ, ಅದನ್ನು ತುಂಬೋದು ನಿಜ. ಅದನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಡಿ. ಪದೇ ಕಿರುಕುಳ ಮಾಡಿದರೆ ನನ್ನ ಜೀವಕ್ಕೆ ಏನಾದರೂ ಆದರೆ ಈ ಬ್ಯಾಂಕ್ಗಳೇ ಕಾರಣ ಅನ್ನುವಂಥ ಮಾತನ್ನು ಈ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.